ಯೋ ಪಂಜಾಬಿ ಕಾಲ್ ಮಾಡಕ್ ಹೋಗಿ ಮಿಸ್ ಆಗಿ ನನಗ್ ಬೇವ್ ಮಾಡಿದ್ಯಾ ನೋಡ ಮಚ್ಚಿ. ಇಲ್ಲ ಮಾಮ್, ನಾನ್ ನಿಂತಲೆ ದಂಗಕ್ಕೆ ಕಾಲ್ ಮಾಡಿದ್ದು. ನನಗ್ ಗೊತ್ತು ಮಾಮ್, ನೀನೇನ್ ಹೇಳ್ತೀಯ ಅಂತ. ಮೊನ್ನೆ ಯಾರು ಬಗ್ಸಿ ಹೊಡೆದ್ರು, ಇವತ್ ಪಂಜಾಬ್ ಹೊಡಿತ್ರ. ಮೇ 3ನೇ ತಾರೀಕು ಬಂದು ನಮ್ಮ ಹತ್ರ ಹೊಡ್ಸ್ಕೊತಿರತ್ತಾನೆ. ಇಲ್ಲ ಮಾಮ್, ನಿನ್ ಕೈ ಹೊಡಿಯಕ್ಕಾಗಲ್ಲ. ಯಾಕಂದ್ರೆ ನಿನ್ CSG ಅಲ್ವಾ. ಹೌದು, ಮೊನ್ನೆ ಪಂಜಾಬ್ ಮೇಲೆ ಎಷ್ಟು ರನ್ ಸಿಕ್ಸುತ್ರಿ? 18. 3ನೇ ತಾರೀಕು ಬಗ್ಸ್ ಹೊಡಿತೀವಿ ಬಾ ಶಾಟು. ಹ್ಯಾಪಿ ಎಲಿಮಿನೇಟ್ ಮಚ್ಚ. ಯಾವ ಎಲಿಮಿನೇಟ್? ಅದೇ ನಿನ್ನೆ ಪ್ಲೇ ಆಫ್ಸ್ ಇಂದ ಮನೆ ಹೋದ್ರಲ್ಲ. ಇರ್ಲಿ, ಮುಂದಿನ ವರ್ಷ ಬರ್ತೀವಿ. ಮುಂದಿನ ವರ್ಷನ ಯಾವ ಮುಖ ಇಟ್ಕೊಂಡು ಮುಂದಿನ ವರ್ಷ ಬರ್ತೀರೋ? ನೀವೇ 18 ವರ್ಷದಿಂದ ಕಪ್ ಗೆಲ್ದೆ ಬಂದಿದ್ರಿ, ಅದೇ ತರನೇ ಬಿಡ್ತೀವಿ ಗಂಟ್ರ. ನಮ್ಗನ್ಸೋ ಪ್ರಕಾರ ನಿಮ್ಮ ಹತ್ರ ಈಗ ದುಡ್ಡಿಲ್ಲ. ದುಡ್ಡು ಯಾಕೆ? ಫಿಕ್ಸಿಂಗ್ ಮಾಡ್ಲಿಕ್ಕೆ. ಇರ್ಲಿ, ನಿನ್ನಾಗ ನಡೆದ ಮ್ಯಾಚ್ ಒಂದ್ ಸಣ್ಣದೊಂದು ಹುಡುಗರ ನಂದು. ಏನ್ ಹುಡುಗರ ನಿಂದು? ತಾಲಪ ರೀಸನ್ಸ್ CSK ಔಟ್ ಆಫ್ ಸೀಸನ್. ಇರ್ಲಿ, ನೀನ್ ಯಾಕೆ ಬೇಜಾರಲ್ಲಿದ್ಯಾ? ನಮ್ಮ RCB ಮ್ಯಾಚ್ ಮತ್ತು 4 ದಿನ ಗ್ಯಾಪ್ ಕೊಟ್ಬಿಟ್ಟವ್ರೆ. ಖುಷಿ ಪಡಿ, ನಮ್ಮ ಒಂದ್ಸಲ 2 ವರ್ಷ ಕೊಟ್ಟಿದ್ರು. ನೀವೀಗ ಎಲಿಮಿನೇಟ್ ಆದ್ರಲ್ಲ, ಯಾವ ಟೀಮ್ ಸಪೋರ್ಟ್ ಮಾಡ್ತೀರಿ? ನಾವೀಗ ಮುಂಬೈ ಇಂಡಿಯನ್ಸ್ ಸಪೋರ್ಟ್ ಮಾಡ್ತರು. ಓಹೋ, ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ಏನೆಲ್ಲ ಬಿಡು ಮಚ್ಚ, ಅರ್ಥ ಆಗುತ್ತೆ. ಮಚ್ಚ, ಒಂದ್ ಮಾತಾಡ್ಬೇಕಾಗಿತ್ತು ನಿನಗೆ. ಹೇಳೋ ಮಚ್ಚ, ನನ್ನ ಹತ್ರ ಏನೋ ಹೇಳೋಣ ಅಂದ್ರೆ ಏನೋ ಒಂಥರ ಅನ್ನಿಸ್ತಿದೆ. ಪರವಾಗಿಲ್ಲ, ಹೇಳೋ ಮಚ್ಚ, ನಾನಿದ್ದೀನಿ. ಇಷ್ಟು ದಿನ ನಾನೇನಾದ್ರೂ ರೇಗ್ಸೋದ್ರಿಂದ ಬೇಜಾರಾಗಿದ್ರೆ ಬೇಜಾರ್ ಮಾಡ್ಕೊಳ್ಳೋರೆ. ಯಾವನ್ ಬರ ಅಂದವನು ಏನ್ ಕಿತ್ಕೊತೀಯ ನಂದು? ದುರಾಭಿಮಾನದ ದುಸ್ಸಾಹಸದ ನನ್ನ ಮಗನೇ, ಎಲ್ಲಿದ್ದೀರಾ ನೀವು? ಹಲೋ, ಏನೋ ಶಿಷ್ಯ, ನಿನ್ನೆ ಮ್ಯಾಚ್ ಅಲ್ಲಿ 150 ಒಂದ್ ಸ್ಕೋರ್ ಏನೋ, ಆದ್ರೂ ನಿಮ್ಗದೆಲ್ಲ ಜಾಸ್ತಿನೇ ಬಿಡು. ಡಾಟ್ ಮೇಲ್ ಡಾಟು 1 ಡಾಟು 1 ಮರ ಅಂತನು ನಿಮ್ನ 1 ತಿಂಗಳು ಕಂಟಿನ್ಯೂಸ್ ಆಗಿ ಆಡಿಸ್ಬಿಟ್ರೆ ಇಡೀ ಇಂಡಿಯನ್ ಅಮೆಝಾನ್ ಜಂಗಲ್ ಮಾಡ್ಬಿಡೋದು ನೋಡ. ಬ್ಯಾಟಿಂಗ್ ಸ್ವಲ್ಪ ಅಷ್ಟೇ, ಆಮೇಲೆ ಬಾಲಿಂಗ್ ಹೆಂಗ್ ಮಾಡಿದ್ವಿ? ಫೇಸ್ ಟು ಫೇಸ್ ಟಕ್ಕರ್ ಕೊಟ್ಟಿದೀವಿ, ಲವಡ ಕೊಟ್ಟಿದೀರ. ಲಾಸ್ಟ್ 4 ಓವರ್ ವೈಡ್ ಮೇಲ್ ವೈಡ್, ನೋ ಬಾಲ್ ಮೇಲ್ ನೋ ಬಾಲ್. ಅದರ ನೀವೇ ಗೆಲ್ಲಿ ಅಂತ ಬಿಟ್ಕೊಟ್ಟಿರೋ ತರ ಐತೆ ಅದು. ಧೋನಿ ಆದ್ರೂ ನಮ್ಗೆ ಇದೆಲ್ಲ ಲೆಕ್ಕ ಇಲ್ಲ. ನಿಮ್ಮೇಲೆ ಮೇ 3ನೇ ತಾರೀಕು ನಿಮ್ಮೇಲೆ ಗೆಲ್ತೀವಿ ನೋಡೋ, ಆಮೇಲೆ ಹೇಳಲಿ. ಬರ್ರೋ ಫಸ್ಟ್ DC ಹೋಗ್ಬಿಟ್ಟು ಇಕ್ಬಿಟ್ಟು ಬರ್ತೀವಿ, ಆಮೇಲೆ ನಿಮಗ್ ಕೊಡ್ತೀವಿ ಕೆಲ್ಸ. ನೋಡ್ಕ ಬರಲಿ, ಫಸ್ಟ್ DC ಮೇಲೆ ಗೆಲ್ಬಿಟ್ಟು ಬರ್ರೋ. ಮತ್ತೆ ತಾಳಲ್ಲಿ ಗೆದ್ಬಿಟ್ಟು ಬರ್ತೀವಿ. ಬರ್ರೋ ನೋಡ್ಕೊಂಡ್ ಬರ್ರೋ, ಆಮೇಲೆ ಹಲೋ ಸಂಜು ಬಾಯ್, ಹೇಳಿ ಧೋನಿ ಬಾಯ್. ಇವತ್ತು ನಿಮ್ದೆ ಮತ್ತೆ RCB ಮ್ಯಾಚ್ ಉಂಟು, ಹುಷಾರಾಗಾಡ್ರು. ಅವ್ರೇನ್ ಜಾಸ್ತಿ ಆಡಲ್ಲ ಬಾಯ್. ಇದೇ ತರ ಪಂಜಾಬ್ದವ್ರು ಹೇಳಿದ್ರು, ನೋಡಿದ್ರು ಅವ್ರನ್ನೂ ಹೊಡೆದು ಕೆರೆ ಕಟ್ತಿಲ್ಲ, 3 ಹಾಕ್ಬಿಟ್ಟವ್ರೆ. ಎಲ್ಲರನ್ನೂ ಹೊಡೆದಂಗ್ ನಮ್ಮನ್ನ ಹೊಡೆಯಕ್ ಆಗಲ್ಲ ಬಾಯ್. ನಾನ್ ಹೇಳಿದೀನಿ, ಮುಂದೆ ನಿಮಗ್ ಬಿಟ್ಟಿದ್ದು. ಯಾಕಂದ್ರೆ ಅವ್ರು ಆಡೋದ್ ನೋಡಿ ನಾನು ಕೂಡ RCB ಫ್ಯಾನ್ ಆಗ್ಬಿಟ್ಟಿದೀನಿ.